ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಬೈಲ್ವಾಡ್ ಗ್ರಾಮದಲ್ಲಿ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಮುಂಬರುವ ಚುನಾವಣೆ ಕುರಿತು ಅದರಲ್ಲಿ ಗ್ರಾಮ ಪಂಚಾಯತಿ ಆಗಿರ್ಬೋದು ಮತ್ತು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಹಾಗೂ 2028ರ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಕುರಿತು ನಮ್ಮ ಒಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ವತಿಯಿಂದ ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ನಮ್ಮ ಒಂದು ವಿಶೇಷ ಸಂದರ್ಶನದಲ್ಲಿ ಬೈಲ್ವಾಡ್ ಗ್ರಾಮದ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ಇವರ ಒಂದು ರಾಜಕಾರಣದ ಜೀವನದ ಅನುಭವ ಮತ್ತು ಇವರ ಅಧಿಕಾರ ಅವಧಿಗೆ ಬರುವ ಮುಂಚೆ ಒಂದು ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದ್ವು ಆಗಿರ್ಲಿಲ್ಲ ಮತ್ತು ಇವರ ಅಧಿಕಾರ ಅವಧಿ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳ ಮಾಡಿದಾರ ಮತ್ತು ಇವರು ಒಂದು ರಾಜಕಾರಣದ 5 ವರ್ಷಗಳ ಕಾಲದಲ್ಲಿ ಯಾವ ರೀತಿ ಇವರ ಒಂದು ಪಾತ್ರ ಇತ್ತು ಎನ್ನುವುದನ್ನ ಇವ್ರನ್ನ ಕೇಳಿ ತಿಳಿಯೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ಸರ್, ನಿಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ಒಂದು ಕಿರು ಪರಿಚಯ ಸರ್. ನಿಮ್ಮ ಹೆಸರು, ನಿಮ್ಮ ಊರು, ಯಾವ ಗ್ರಾಮ ಪಂಚಾಯತಿ ಸದಸ್ಯರು ಸರ್? ಮಂಜುನಾಥ್ ಬಸಪ್ಪ ಹೊಚ್ಚನವರ್, ಗ್ರಾಮ ಪಂಚಾಯತ್ ಬೈಲ್ವಾಡ್. ಸರ್. ಸರಿ ಸರ್. ಸರ್, ನೀವು ಈ ಅಧಿಕಾರ ಅವಧಿ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದ್ವು ಆಗಿರ್ಲಿಲ್ಲ, ತಾವು ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದೀರಾ? ನಾವು ಬರೋಕ್ಕಿಂತ ಮುಂಚೆ ಸ್ವಲ್ಪ ಡೆವಲಪ್ಮೆಂಟ್ ಇತ್ತು. ನಾವು ಬಂದ್ಮೇಲೆ ಒಂದು 190% ಡೆವಲಪ್ಮೆಂಟ್ ಮಾಡಿದ್ದೀರಾ ಸರ್. ಅದು ನಮ್ಮ ಬೈಲಹೊಂಗಲ ಶಾಸಕರಾದ ಮಹೇಶ್ ಕೌಜಲ್ಗಿ ಅವರ ಸಪೋರ್ಟ್ ಮೇರೆಗೆ ನಾವು ಒಂದೇ ವರ್ಷದಲ್ಲಿ 1,28,00,000 ರೂಪಾಯಿ ಗ್ರಾಮ ಪಂಚಾಯತ್ ಇಂದ ವರ್ಕ್ ಮಾಡಿದ್ದೀರಾ. ಸರಿ ಸರ್. ಸರಿ, ನೀವು ಈ ರಾಜಕಾರಣದಲ್ಲಿ ಎಲ್ಲಿಂದ, ಹೇಗೆ ಮತ್ತು ಯಾರ ಮುಖಾಂತರ ನಾವು ಪ್ರವೇಶ ಕೊಟ್ಟಿದ್ದೀವಿ? ನಮ್ಮ ಬೈಲಹೊಂಗಲ ಶಾಸಕರಾದ, ನಮ್ಮ ಜನಪ್ರಿಯ ಶಾಸಕರಾದ ಮಹೇಶ್ ಕೌಜಲ್ಗಿ ಅವರಿಂದ ನಾವು ರಾಜಕೀಯ ಕಾಲ ಹಾಕಿದೀವಿ, ಬಂದಿದ್ದೀರಾ ಸರ್? ಸರಿ ಸರ್. ಸರ್, ಈ ರಾಜಕಾರಣದಲ್ಲಿ ಬಂದ ಮೇಲೆ ನಿಮ್ಮ ಒಂದು ಜನಗಳಿಗೆ ಯಾವ ರೀತಿ ಸಹಾಯ ಸಹಕಾರ ಬಂದಿದೆ ಮತ್ತು ಜನಗಳಿಂದ ತಮಗೆ ಯಾವ ರೀತಿ ಸಹಾಯ ಸಹಕಾರ ಬಂದಿದೆ ಸರ್? ನಾವು ಏನೇ ಸಮಸ್ಯೆ ಬಂದ್ರು ಮಹೇಶ್ ಕೌಜಲ್ಗಿ ಅವ್ರ ಹತ್ರ ಹೋಗಿ, ಯಾವುದೇ ಒಂದು ಪೊಲೀಸ್ ಸ್ಟೇಷನ್ ಇರಲಿ, ಒಂದು ಯಾವುದೇ ಆಫೀಸ್ ಇರಲಿ, ಒಂದು KEB ಇರಲಿ, ಅವ್ರ ಕಡೆ ಹೋಗಿ ನಾ ಹಿಂಗಾಗೈತಂತ ನಾವೇನಾರು ಅವ್ರ ಮುಂದೆ ಹೇಳಿದ್ರೆ ನಮ್ಮ ಅಲ್ಲೇ ಕುಂದಿರ್ಸ್ಕೊಂಡು ಫೋನ್ ಹಚ್ಚಿ ನಮ್ಮ ಏನ್ ಸಮಸ್ಯೆ ಇದನ್ನೆಲ್ಲ ಕ್ಲಿಯರ್ ಮಾಡಿ ಕೊಡ್ತಾರೆ. ಸರಿ ಸರಿ. ಮತ್ ಜನಗಳಿಂದ ನಿಮ್ಗೆ ಯಾವ ರೀತಿ? ಜನಗಳಿಂದ ನಮ್ಗೆ ಯಾವ್ದು ಸಮಸ್ಯೆ ಇಲ್ಲ. ಎಲ್ಲಾ ಜನಗಳಿಂದ ಒಳ್ಳೆ ಅಭಿಪ್ರಾಯ. ಸರಿ. ನಿಮ್ಮಂತ ಮೆಂಬರ್ಸ್ ನಾವು ನೋಡಿಲ್ಲ ಸರಿ ಅನ್ನೋ ಮಾತನೇ ಬಂದೈತಿ. ಸರಿ ಸರ್. ಸರ್, ತಮ್ಮ ಒಂದು ಪಾತ್ರ ಮನೆಗಳ ಅನುದಾನ ಆಗಿರ್ಬೋದು, CC ರೋಡ್ಸ್ ಮತ್ತು ಬೀದಿ ದೀಪ ಚರಂಡಿ, ಇದರಲ್ಲಿ ತಾವು ಯಾವ ರೀತಿ ಡೆವಲಪ್ಮೆಂಟ್ ಗಳ ಮಾಡಿ ಮೂಲ ಸೌಕರ್ಯಗಳನ್ನ ಜನಗಳಿಗೆ ಕೊಟ್ಟಿದ್ದೀರಾ? ಕುಡಿಯುವ ನೀರಿಗಾಗಿ ನಾವು ಎಷ್ಟೇ ಪ್ರಾಬ್ಲಮ್ ಪಂಚಾಯತಿಯಲ್ಲಿ ಏನೇ ಇದ್ರೂ ಕುಡಿಯ ನೀರಿಂದು, ಬೀದಿ ದೀಪ ನಾವ್ ಯಾವುದೇ ಕಾರಣಕ್ಕೂ ಯಾವ ಜನಕ್ಕೂ ತೊಂದರೆ ಆಗದೇ ತರ ನಾವು ನೋಡ್ಕೊಂಡೇವೆ. ಮತ್ತು ಜನರಿಗೆ ಏನೇ ಒಂದು ಸಣ್ಣ ಪುಟ್ಟ ಕೆಲಸಗಳಿದ್ರೆ ಪಂಚಾಯತಿಯಿಂದ ನಾವು ಯಾರನ್ನು ಅಡ್ಡಾಡಿಸಿಲ್ಲ. ನಿಯತ್ತಿನಿಂದ ಪ್ರಾಮಾಣಿಕವಾಗಿ ಅವರಿಗೆ ಕೆಲಸಗಳನ್ನು ಮಾಡಿದ್ದೇವೆ ಸರ್. ಸರ್, ಮನೆಗಳ ಅನುದಾನದಲ್ಲಿ ತಮ್ಮ ಒಂದು ಪಾತ್ರ? ಮನೆಗಳ ಅನುದಾನದಲ್ಲಿ ಸ್ವಲ್ಪ ಹೇರುಪೇರು. ಗೌರ್ಮೆಂಟ್ ದಲ್ಲಿ ದುಡ್ಡು ಇಲ್ದಾಗ ಸ್ವಲ್ಪ ದೌಡ್ ಬರ್ತಿತ್ತು, ಒಂದ್ ಸ್ವಲ್ಪ ಲೇಟ್ ಆಗಿತ್ತು. ಅವನು ಮನೆಗಳನ್ನೆಲ್ಲ ಈ ಸರ್ಕಾರ ಯಾವ ನಿಯಮ ಪ್ರಕಾರ ಕೊಟ್ಟಿರಲ್ಲ ಆ ನಿಯಮ ಪ್ರಕಾರ ಜನರಿಗೆ ಮನೆಗಳನ್ನ ಹಂಚಿದ್ವಿ. ಸರಿ ಸರ್. ಚರಂಡಿ ಬಗ್ಗೆ ಏನು ಪ್ರಾಬ್ಲಮ್? ಚರಂಡಿ ವರ್ಷದಾಗ 2 ಸಲ ನಾವು ಸ್ವಚ್ಛಗೊಳಿಸೇ ಬಿಡ್ತಿದ್ವಿ. ಈಗ ಸದ್ಯ ಆದ್ರೂ PDO ಪಾಪ ಅವರು ನಮ್ಮ ಮೆಂಬರ್ ಇಲ್ಲ ಅಂದ್ರು ನಿಂತು ಚರಂಡಿಯನ್ನ ಈಗ ಸದ್ಯ ಕ್ಲೀನ್ ಮಾಡೋದು ಕೆಲಸ ನಡೆದಿದೆ. ಸರಿ ಸರ್. ಇವಾಗ ನಿಮ್ಮ ಅಧಿಕಾರ ಅವಧಿ ಮುಗಿದಿದೆ ಸರ್. ಮುಗಿದಿದೆ. ಆದ ನಂತರ ಆಡಳಿತ ಅಧಿಕಾರ ಮತ್ತು ಗ್ರಾಮಾಭಿವೃದ್ಧಿ ಬಂದಿದ್ದಾರೆ. ಇವರಿಂದ ಜನಗಳಿಗೆ ಮೂಲ ಸೌಕರ್ಯಗಳು ಯಾವ ರೀತಿ ದೊರೆತಾ ಇದೆ, ಡೆವಲಪ್ಮೆಂಟ್ ಗಳು ಮಾಡ್ಕೊಡ್ತಾ ಇದೆ? ಆಡಳಿತ ಅಧಿಕಾರ ಏನ್ ನೇಮಕೆ ಮಾಡಿದಾರಲ್ಲ ಅವತ್ತಿನ ಜನಗಳಿಗೆ ಸರಿಯಾದ ಯಾವುದು ಸೌಕರ್ಯಗಳು ಒದಗುತ್ತಿಲ್ಲ. ಯಾಕಪ್ಪ ಕಾರಣ ಅಂತಂದ್ರ ಆಡಳಿತ ಅಧಿಕಾರಿ ಒಬ್ರು ಎಲ್ಲೋ ಇರೋರು ಇಲ್ಲಿ ಗ್ರಾಮದಲ್ಲಿ ಬಂದು ಅವ್ರು PDO ಅವರು ಫೋನ್ ಹಚ್ಚಿ ಕರೆಸಿದಾಗ ಮಾತ್ರ ಆಫೀಸ್ ಊರಿಗೆ ಬಂದು ಏನ್ ನೋಡಿ ಅದನ್ನ ನೋಡಿ ಚೆಕ್ಕಿಗೆ ಸಹಿ ಮಾಡ್ಬೇಕು. ಆದ್ರೆ ನಾವೇ ಇದ್ದಾಗ ಏನಾಗಿರುತ್ತೆ ಅಂದ್ರೆ ನಮ್ಮ ಲೋಕಲ್ ಅಧ್ಯಕ್ಷರು ಇರ್ತಾರಲ್ಲ, ನಾವು ಅವ್ರಿಗೆ ನೋಡೇ ಇರ್ತಾರೋ ಏನು ಸಮಸ್ಯೆ ಬರೋದಿಲ್ಲ. ಅವ್ರ ಕಣ್ಮುಂದೆ ಮಾಡಿದಿರ್ತೈತಿ ಕೆಲಸ, ಅವ್ರ ಪಟ್ನ ಸಹಿ ಮಾಡಿ ಕೊಡ್ತಿರು. ಸರಿ ಸರ್. ಈಗ ಆಡಳಿತ ಅಧಿಕಾರದಿಂದ ಯಾವುದೂ ಪ್ರಯೋಜನ ಇಲ್ಲ. ಸರಿ. ಬೌಡಿ ಇತ್ತಂದ್ರೆ ಗ್ರಾಮ ಪಂಚಾಯತಿ ಸ್ವಲ್ಪ ಡೆವಲಪ್ಮೆಂಟ್ ಆಗ್ಬಹುದು ಸರ್. ಸರಿ ಸರ್. ಸರ್, ನಿಮ್ಮ ಅಧಿಕಾರ ಅವಧಿಯಲ್ಲಿ 2.5 ವರ್ಷ ಬಿಜೆಪಿ ಸರ್ಕಾರ ಅಧಿಕಾರ ಕೂಡ ಇತ್ತು, ಆದ ನಂತರ ಕಾಂಗ್ರೆಸ್ ಅಧಿಕಾರ ಕೂಡ ಇತ್ತು ಸರ್. ಬಿಜೆಪಿ ಸರ್ಕಾರ ಇದ್ದಾಗ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗ್ತಿದ್ವು ಮತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವ ರೀತಿ ಒಂದು ಡೆವಲಪ್ಮೆಂಟ್ ಗಳು ಆಗ್ತಾ ಇತ್ತು? ಯಾವ ಸರ್ಕಾರ ಬಂದ್ರು ಪಂಚಾಯತಿಗಳಿಗೆ ಯಾರು ಕೊರತೆ ಮಾಡಿಲ್ಲ. ಡೆವಲಪ್ಮೆಂಟ್ ಬಗ್ಗೆ ಎಲ್ಲರೂ ಸಪೋರ್ಟ್ ಮಾಡ್ಯಾರ. ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, JDS ಇರ್ಲಿ. ಅದ್ರಾಗಾಗಿ ನಮ್ಮ ಮಹೇಶ್ ಕೌಜಲ್ಗಿ ಇದ್ದಾಗಿಂದ ನಮಗ 2 ವರ್ಷದಿಂದ ಸಪೋರ್ಟ್. ಸರಿ ಸರ್. ಸರಿ ಸರ್. ಸರ್, ಇವಾಗ ನಿಮ್ಮ ಒಂದು
ಒಂದು ಗ್ರಾಮ ಒಂದು ಚಿಹ್ನೆ ಹಾ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಮಾಡ್ಬೋದು ಸರ್, ಏನ್ ಪ್ರಾಬ್ಲಮ್ ಇಲ್ಲ. ಅದೇನು ಇನ್ನೂ ಅನುಕೂಲ ಆಗುತ್ತೆ ಜನರಿಗೆ. ಸರಿ ಬಿ ಫಾರ್ಮ್ ಕೊಟ್ಟು ಮಾಡೋದ್ರಿಂದ ಏನ್ ತೊಂದರೆ ಇಲ್ಲ, ಮಾಡ್ಬೋದು. ಸರಿ ಸರ್. ಸರ್, ನೀವು ಇನ್ ಮುಂಬರುವ ಚುನಾವಣೆಯಲ್ಲಿ ಭಾಗಿಯಾಗ್ತೀರಾ ಅಥವಾ ಬೇರೆಯವರಿಗೆ ಅವಕಾಶ ನಾವು ಬೇರೆಯವರಿಗೆ ಅವಕಾಶ ಮಾಡಿಕೊಡೋ ಯೋಚನೆನೆ ಮಾಡಿದ್ದೀರಾ ಸರ್? ಸರಿ ಸರ್. ಸರ್, ನಿಮ್ಮ ಒಂದು ಪಕ್ಷದ ಹೈಕಮಾಂಡ್ಗೆ ಕಿವಿ ಮಾತು ಹೇಳಿಕೆ ಏನ್ ಇಷ್ಟಪಡ್ತೀರಾ? ನಾವು ಹೈಕಮಾಂಡ್ ಕಿವಿ ಮಾತು ಹೇಳೋದು ಎಷ್ಟೇ ನಾವು ಸ್ಪಷ್ಟವಾಗಿ ಹೇಳೋದಂದ್ರ, ಈಗೇನ್ 5 ಪಂಚ ಯೋಜನೆಗಳಿರಲ್ಲ, ಅದರಲ್ಲಿ ಬಸ್ಸಿಂದ ಏನ್ ಫ್ರೀ ಕೊಟ್ಟಾರಲ್ಲ, ಇದು ಜನರಿಗೆ ಬಹಳ ತೊಂದರೆ ಆಗ್ತಾ ಇದೆ ಸರ್. ವಯಸ್ಸಾದವರಿಗೆ, ಗಂಡು ಮಕ್ಕಳಿಗೆ. ಈ ಹೆಣ್ಣು ಮಕ್ಕಳು ಬಸ್ ಫ್ರೀ ಐತಂದ್ರೆ ಹಾಲ್ ತರಾಕು ಬೈಲೊಂಗಲ್ಕ್ ಹೋಗೋದು, ಮೊಸರು ತರಾಕು ಬೈಲೊಂಗಲ್ಕ್ ಹೋಗೋದು. ಹಿಂಗಾಗಿ ಶಾಲೆ ಮಕ್ಕಳಿಗಂತೂ ಬಸ್ಸಿಂದ ಬಹಳ ಪ್ರಾಬ್ಲಮ್ ಆಗಿದೆ. ಸರಿ ಸರ್. ಅವು ಪಾಪ ಬಸ್ ಇಲ್ಲ ಅಂದ್ಕೊಂಡು ನಡ್ಕೊಂಡ್ ಬರತ್ತಾವ. ನಾ ಎಷ್ಟೋ ಸಲ ನಮ್ಮ ಮಕ್ಕಳನ್ನ ಹೋಗಿ ಬಸ್ಸಿಗಿಲ್ಲ ಸಿಗದಕ್ ಬಿಡೋದು, ಕಾಲೇಜ್ಗೆ ಹೋಗಿ ಬಿಟ್ಟು ಬಂದ. ಸರಿ ಸರ್. ಸರ್, ತಮ್ಮ ಒಂದು ಪಾತ್ರ ಮಕ್ಕಳ ಮತ್ತು ಶಿಕ್ಷಣ ಅಭಿವೃದ್ಧಿಯಲ್ಲಿ ಯಾವ ರೀತಿ ಇತ್ತು? ಬಿಸಿ ಊಟ, ಕೊಠಡಿ ಆಗಿರ್ಬೋದು ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯಲ್ಲಿ ನಮ್ಮಲ್ಲಿ ಪಂಚಾಯತಿಯಿಂದನ ರೀ ಕುಡಿ ನೀರಿನ ವ್ಯವಸ್ಥೆ ಮಾಡಿ ಕೊಟ್ಟವ್ರಿ. ಹೈಸ್ಕೂಲ್ಕ ಫಿಲ್ಟರ್ ಕುಣಿಸಿದೆವು. ಬಿಸಿ ಊಟದಂತೆ ಯಾವ್ದು ಪ್ರಾಬ್ಲಮ್ ಇಲ್ಲ ನಮ್ಮಲ್ಲಿ. ಹೈಸ್ಕೂಲ್ಕ್ ನಮ್ ಗ್ರಾಮ ಪಂಚಾಯತಿಯಿಂದ ಒಂದ್ 8 ರಿಂದ 10 ಲಕ್ಷ ರೂಪಾಯಿ ಅಮೌಂಟ್ ಹಾಕಿ ಡೆವಲಪ್ಮೆಂಟ್ ಮಾಡಿದೆವು. ಅಂಗನವಾಡಿ ಕೇಂದ್ರದಲ್ಲಿ ಅಂಗನವಾಡಿ ಕೇಂದ್ರ ಎಲ್ಲ ಓಕೆ. ಅವ್ರಿಗೂ ಎಲ್ಲ ನಮ್ಮ ಪಂಚಾಯತಿಯಿಂದ ನೀರಿನ ಟ್ಯಾಂಕ್ ಕುಂದಿಸಿ ಪೈಪ್ಲೈನ್ ಮಾಡಿ ಅವ್ರಿಗೂ ನಾವು ಮಾಡಿಕೊಟ್ಟಿದ್ದೀನಿ. ಸರಿ ಸರ್. ಕೊನೆಯದಾಗಿ ಪ್ರಶ್ನೆ ಸರ್, ನಿಮ್ಮನ್ನ ಆರಿಸಿ ತಂದಂತಹ ಜನಗಳಿಗೆ ನಿಮ್ಮ ಒಂದು ಹೃದಯದ ಮಾತು ಹೇಳಿಕೆ ಇಷ್ಟಪಡ್ತೀನಿ. ನನ್ನನ್ನ ಹರಿಸಿ ತಂದ ನಮ್ಮ ಬೈಲವಾಡ ಗ್ರಾಮದ ಜನರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿ, ಅವರ ಋಣವನ್ನು ನಾನು ತೀರಿಸಲು ಪೂರ್ಣ ಆಗೇ ಇಲ್ಲ. ಅವಕಾಶ ಸಿಕ್ಕರೆ ಇನ್ನೂ ಸ್ವಲ್ಪ ಅವ್ರನ್ನ ತೀರ್ಸಕ್ ನಾನು ಪ್ರಯತ್ನ ಪಡ್ತೀರಾ ಸರ್? ಸರಿ ಸರ್. ಇಲ್ಲಿವರೆಗೂ ಕೂಡ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡಕ್ಕೆ ನಿಮ್ಮ ಸಮಯ ನೀಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದ.